ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣಾ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಫಾರ್ KS 2024. ಇವತ್ತಿನ ಈ ವಿಡಿಯೋದಲ್ಲಿ ಎನ್ವೈರನ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಟೆಸ್ಟ್ 2 ಅನ್ನು ನೋಡೋಣ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ such free KS prelims test series. Let us see the questions. First question, which among the below statements regarding mangroves are not true ಅಂತ ಕೇಳ್ತಾ ಇದ್ದಾರೆ. ಸೊ ಮ್ಯಾಂಗ್ರೋವ್ಸ್ ಸಂಬಂಧಪಟ್ಟಾಗಿ ಯಾವುದು ತಪ್ಪು ಅಂತ. First one, mangroves grow in tidal saline water. Second one, they have rich biodiversity, ವೈವಿಧ್ಯತೆ ತುಂಬಾ ಜಾಸ್ತಿ. They have nematophores for the respiration of the roots. Next, Sundarbans is the largest Ramsar site of India ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಂಗ್ರೋವ್ ಅಂತ ಹೇಳಿದ್ರೆ ಇದು ಓಷನ್ ಏರಿಯಾ ಇದ್ರೆ ಟೈಡಲ್ ವಾಟರ್ ಹೈ ಟೈಡ್ ಅಲ್ಲಿ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ, ಇಲ್ಲಿ ಸ್ಟಾಗ್ನೇಟ್ ಆಗುತ್ತೆ, ನಿಂತ್ಕೊಳ್ಳುತ್ತೆ. ಇದ್ರೊಳಗಡೆ ಇವಾಗ ಫಾರೆಸ್ಟ್ ಬೆಳ್ಕೊಳ್ಳುತ್ತೆ. ಈ ಸಾಲ್ಟ್ ವಾಟರ್ ಅಲ್ಲಿ ಬೆಳೆಯೋ ಫಾರೆಸ್ಟ್ ನ ನಾವು ಮ್ಯಾಂಗ್ರೋವ್ ಕಾಡುಗಳು ಅಂತ ಹೇಳ್ತೀವಿ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಇಟ್ ಗ್ರೋಸ್ ಇನ್ ಟೈಡಲ್ ವಾಟರ್. ಟೈಡಲ್ ವಾಟರ್ ಉಪ್ಪು ನೀರು, ಸಲೈನ್ ವಾಟರ್ ಅಲ್ಲೇ ಬರುತ್ತೆ. ಸೊ ಅದಕ್ಕೆ ಅದರಲ್ಲಿ ನಾವು ಮ್ಯಾಂಗ್ರೋವ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದೇ ಆರ್ ರಿಚ್ ಇನ್ ಬಯೋಡೈವರ್ಸಿಟಿ. ಸೊ ಮ್ಯಾಂಗ್ರೋವ್ ಇಸ್ ಅ ಇಕೋಟೋನ್ ಏರಿಯಾ. ಸೊ ಹಳೆ ಟೆಸ್ಟ್ ಎನ್ವೈರನ್ಮೆಂಟ್ ಟೆಸ್ಟ್ 1 ಅಲ್ಲಿ ಇಕೋಟೋನ್ ಬಗ್ಗೆ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ಡೀಟೇಲ್. ಸೊ ಯು ಕ್ಯಾನ್ ಚೆಕ್ ದಟ್ ವಿಡಿಯೋ. ಸೊ ದೇ ಹ್ಯಾವ್ ರಿಚ್ ಬಯೋಡೈವರ್ಸಿಟಿ ಬಿಕಾಸ್ ಇಟ್ ಇಸ್ ಅ ಇಕೋಟೋನ್ ಏರಿಯಾ. ರಿಚ್ ಬಯೋಡೈವರ್ಸಿಟಿ ಆಬ್ವಿಯಸ್ಲಿ ಇರುತ್ತೆ. ಸೊ ಇಕೋಟೋನ್ ಏರಿಯಾದಿಂದ ರಿಚ್ ಬಯೋಡೈವರ್ಸಿಟಿ ಜಾಸ್ತಿ ಇದೆ. ನೆಕ್ಸ್ಟ್, ದೇ ಹ್ಯಾವ್ ನ್ಯೂಮ್ಯಾಟೋಫೋರ್ಸ್ ಫಾರ್ ರೆಸ್ಪಿರೇಷನ್ ಆಫ್ ರೂಟ್ಸ್. ನೀರಲ್ಲೇ ಬೇರುಗಳು ಈ ರೀತಿ ಮುಳುಗ್ಬಿಟ್ಟಿದ್ದಾಗ ಬೇರುಗಳು ಕೊಳ್ತೋಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಬೇರಿಂದ ಒಂದು ಫಾಲ್ಸ್ ರೂಟ್ ಈ ರೀತಿ ಬರುತ್ತೆ ನೀರಿನ ಮಟ್ಟದಿಂದ ಮೇಲೆ. ಇದ್ರ ಮೇಲೆ ಈ ರೀತಿ ಪೋರ್ಸ್ ಇರುತ್ತೆ. ಈ ಪೋರ್ಸ್ ಅಲ್ಲಿ ಅದು ಆಕ್ಸಿಜನ್ ಒಳಗಡೆ ತಗೊಂಡು ಬೇರಿಗೆ ಕೊಡುತ್ತೆ. ಸೊ ಗಿಡ ಕೊಳ್ತೋಗೋದಿಲ್ಲ. ಅದನ್ನ ನಾವು ನಿಮ್ಯಾಟೋಫೋರ್ಸ್ ಅಂತ ಹೇಳ್ತೀವಿ. ಮತ್ತೆ ಇದಕ್ಕೆ ಬ್ಯಾಲೆನ್ಸ್ ಬೇಕಾಗತ್ತೆ. ಗಿಡಕ್ಕೆ ಕೊಚ್ಚೆಯಲ್ಲಿ ನಿಂತ್ಕೊಂಡಿದ್ದಾಗ ಬ್ಯಾಲೆನ್ಸ್ ಬೇಕು. ಸೊ ಬ್ಯಾಲೆನ್ಸ್ಗೋಸ್ಕರ ಈ ರೀತಿ ಫಾಲ್ಸ್ ರೂಟ್ಗಳು, ಅದೇನು ರೂಟ್ ಏನು ಕೆಲಸ ಮಾಡ್ತಿಲ್ಲ, ಬರೀ ಸಪೋರ್ಟ್ ಕೊಡ್ತಾ ಇದೆ ಗಿಡಕ್ಕೆ. ಸೊ ಆ ರೀತಿ ಬೆಳೆಸ್ಕೊಳ್ಳುತ್ತೆ. ಅದನ್ನ ಯು ಕಾಲ್ ಇಟ್ ಅಸ್ ಟಿಲ್ಟ್ ರೂಟ್. ಮತ್ತೆ ನೀರಲ್ಲಿ ನಿಮ್ಗೆ ಅದು ಬೀಜ ಹಾಕಿದ್ರೆ ಬೀಜ ಕೊಳ್ತೋಗತ್ತೆ, ಬೀಜ ಕೆಳಗಡೆ ಬಿದ್ರೆ. ಸೊ ಅದಕ್ಕೆ ಅದು ಏನ್ ಮಾಡತ್ತೆ, ಮೇಲಿಂದಾನೆ ಗಿಡ, ಈಗ ನಮ್ಮ ಆಲದ ಮರ ನಾವು ನೋಡ್ತೀವಲ್ಲ, ಆ ರೀತಿ ಇಲ್ಲಿಂದ ಬೇರ್ನ ಮೇಲಿಂದಾನೆ ಬೆಳೆಸಿ ಕೆಳಗಡೆ ಅಂಟ್ಕೊಂಡು ಅದ್ ಮರ ಆಗತ್ತೆ. ಸೊ ಇದನ್ನ ಪ್ರಾಪ್ ರೂಟ್ ಅಂತ ಕರೀತಾರೆ. ಸೊ 3 ತರ ರೂಟ್ ಅಡಾಪ್ಟೇಷನ್ಸ್ ಮ್ಯಾಂಗ್ರೋವ್ ಮಾಡ್ಕೋತವೆ. ನಿಮ್ಯಾಟೋಫೋರ್ ಆಕ್ಸಿಜನ್ಗೋಸ್ಕರ, ಸ್ಟಿಲ್ಟ್ ರೂಟ್ ಸಪೋರ್ಟ್ಗೆ, ಪ್ರಾಪ್ ರೂಟ್ ರೀಪ್ರೊಡಕ್ಷನ್ಗೆ. ಸೊ ಆಲದ ಮರ ತರ ಅದು ರೀಪ್ರೊಡ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಅದು. ಓಕೆ, ಸೊ ನಿಮ್ಯಾಟೋಫೋರ್ ಇಸ್ ಫಾರ್ respiration of your roots. The statement third one is also correct. Next, Sundarban is the largest Ramsar site of India. Correct. Sundarban, Sundari trees ide illi. So it is found in your Bengal area. So Bengal ಇಂದ it goes into Bangladesh also. So Sundari trees ಇರೋದ್ರಿಂದ Sundarban ಅಂತ ಹೇಳ್ತೀವಿ. ಇದು ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಇನ್ ದ ವರ್ಲ್ಡ್. ಇದು ಇಂಡಿಯಾದಲ್ಲಿ ಇದು ರಾಮಸಾರ್ ಸೈಟ್ ಆಗಿ ರೆಕಗ್ನೈಸ್ ಆಗಿದೆ. ಸುಂದರ್ಬನ್ ಬಂದು ಲಾರ್ಜೆಸ್ಟ್ ರಾಮಸಾರ್ ಸೈಟ್ ಆಫ್ ಇಂಡಿಯಾ ಆಲ್ಸೋ. ಸೊ ಆಲ್ ದ 4 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಇದರಲ್ಲಿ ಕೇಳಿರೋದು ಕ್ವೆಶ್ಚನ್ ಅಲ್ಲಿ ವಿಚ್ ಅಮಾಂಗ್ ದಿ ಬಿಲೋ ಇಸ್ ನಾಟ್ ಟ್ರೂ ಅಂತ ಹೇಳಿ ಕೇಳಿದ್ದಾರೆ. ಎಲ್ಲವೂ ಟ್ರೂ. ಸೊ ಆನ್ಸರ್ ಆಪ್ಷನ್ ನನ್ ಆಫ್ ದಿ ಅಬೌವ್, ಆಪ್ಷನ್ ಡಿ, ಯಾವುದು ಅಲ್ಲ. ನೆಕ್ಸ್ಟ್, ಸೆಕೆಂಡ್ ಕ್ವೆಶ್ಚನ್, ವಿಚ್ ಅಮಾಂಗ್ ದಿ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಯಾವ್ದು ಸರಿಯಾಗಿದೆ, ಯಾವ್ದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಬ್ಲೂ ಫ್ಲಾಗ್ ಬೀಚ್ ಹ್ಯಾವ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂಡ್ ಈಕೋ ಲೇಬಲ್. ಪಡುಬಿದ್ರಿ ಇಸ್ ದ ಓನ್ಲಿ ಬ್ಲೂ ಫ್ಲಾಗ್ ಬೀಚ್ ಆಫ್ ಕರ್ನಾಟಕ. ಬ್ಲೂ ಫ್ಲಾಗ್ ಬೀಚ್ ಅಂತ ಹೇಳಿದ್ರೆ ಅದರಲ್ಲಿ ಟೂರಿಸಂ ಆಗ್ಲಿ ಅಥವಾ ಅಲ್ಲಿ ಏನೇ ಒಂದು ಆಕ್ಟಿವಿಟಿ ಮಾಡಿದ್ರೆ, ಎಕನಾಮಿಕ್ ಆಕ್ಟಿವಿಟಿ ಲೈಕ್ ಫಿಶಿಂಗ್ ಅವ್ರು ಏನಾದ್ರೂ ಮಾಡ್ಲಿ, ಸಸ್ಟೈನಬಲ್ ಮೆಥಡ್ ಅಲ್ಲಿ ಮಾಡ್ತಾರೆ. ಸಸ್ಟೈನಬಲ್ ಮೆಥಡ್ ಅಂದ್ರೆ ಓವರ್ ಎಕ್ಸ್ಪ್ಲೋಟೇಷನ್ ಇಲ್ಲ, ಪೊಲ್ಯೂಷನ್ ಇಲ್ಲ, ಅಲ್ಲಿ ಹಾಳು ಮಾಡೋದಿಲ್ಲ. ಸೊ ಅದನ್ನ ಪ್ರೊಟೆಕ್ಟ್ ಮಾಡಿ ದೇ ಆರ್ ಎನ್ವೈರನ್ಮೆಂಟಲಿ ಕೆಪ್ಟ್ ವೆರಿ ಸೂಟಬಲ್ ಫಾರ್ ದಿ ಅನಿಮಲ್ಸ್. ಸೊ ಆ ರೀತಿ ಇದ್ದಾಗ ಅದಕ್ಕೆ ಬ್ಲೂ ಫ್ಲಾಗ್ ಟ್ಯಾಗ್ ಅನ್ನ ಕೊಡ್ತಾರೆ. ಸೊ ಅದು ಬ್ಲೂ ಫ್ಲಾಗ್ ಬೀಚ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಬ್ಲೂ ಫ್ಲಾಗ್ ಬೀಚ್ ದೇ ಹ್ಯಾವ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂಡ್ ಈಕೋ ಲೇಬಲ್. ದ ಸ್ಟೇಟ್ಮೆಂಟ್ ಇಸ್ ಟ್ರೂ. ಪಡುಬಿದ್ರಿ ಇಸ್ ದ ಓನ್ಲಿ ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ದಿ ಓನ್ಲಿ. 2 ಬೀಚ್ಗಳಿದೆ ಕರ್ನಾಟಕದಲ್ಲಿ. ಸೊ ಆಪ್ಷನ್ 2 ಇಸ್ ರಾಂಗ್. ಸೊ 1 ಮಾತ್ರ ಕರೆಕ್ಟ್. ಸೊ ಆನ್ಸರ್ ಆಪ್ಷನ್ ಗಳು ನೋಡೋಣ. 1 ಓನ್ಲಿ, 2 ಓನ್ಲಿ, ಬೋತ್ 1 and 2, ನೈದರ್, ನನ್ ಆಫ್ ದಿ ಅಬೌವ್. ಸೊ ಆನ್ಸರ್ ಆಪ್ಷನ್ ಇಸ್ 1 ಓನ್ಲಿ. ಸೊ ಕರ್ನಾಟಕದಲ್ಲಿ ನಿಮ್ಗಿರೋದು ಪಡುಬಿದ್ರಿ ಮತ್ತೆ ಕಾಸರಗೋಡು. ಕಾಸರಗೋಡು ಉತ್ತರ ಕರ್ನಾಟಕದಲ್ಲಿದೆ. ಸೊ 2 ಕೂಡ ಬ್ಲೂ ಫ್ಲಾಗ್ ಬೀಚ್ಗಳು. ಒಟ್ಟು ಇಂಡಿಯಾದಲ್ಲಿ 12 ಇದೆ, 2 ಕರ್ನಾಟಕದಲ್ಲಿದೆ. Third question, which among the below pollutants are emitted by thermal power plants? Thermal power plants ಅಂದ್ರೆ ಕಲ್ಲಿದ್ಲು ಕಾಯಿಸಿ ಎಲೆಕ್ಟ್ರಿಸಿಟಿ ಬರುತ್ತೆ. ಸೊ ಯಾವ್ದನ್ನ ನಾವು ಎಮಿಟ್ ಮಾಡ್ತವೆ ಅಂತ ಕೇಳ್ತಾ ಇದ್ದಾರೆ. ಸಲ್ಫರ್ ಆಕ್ಸೈಡ್ಸ್, ನೈಟ್ರೋಜನ್ ಆಕ್ಸೈಡ್ಸ್, ಫ್ಲೈ ಆಶ್, ಓಝೋನ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ ಡಿ, ಓಝೋನ್. ಓಝೋನ್ ಬರೋದು ವೆಹಿಕಲ್ಸ್ ಇಂದ ಬರುತ್ತೆ. ಓಝೋನ್ ನಿಮ್ಗೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇದ್ರೆ ಇಟ್ ಇಸ್ ಫೇವರೇಬಲ್.
ಓಝೋನ್ ಇಲ್ಲಿದ್ರೆ ಟ್ರೋಪೋಸ್ಫಿಯರ್ ನಾವು ಉಸಿರಾಡ ಗಾಡಿಲಿದ್ರೆ ಇಟ್ ಇಸ್ ಅ ಪೊಲ್ಯೂಟೆಂಟ್ ಆಲ್ಸೋ, ಇಟ್ ಇಸ್ ಅ ಗ್ರೀನ್ ಹೌಸ್ ಗ್ಯಾಸ್ ಆಲ್ಸೋ, ಎರಡು ಕೂಡ ಬರುತ್ತೆ ಓಝೋನ್. ಓಝೋನ್ ಇಸ್ ನಾಟ್ ಫೇವರೇಬಲ್, ನಮಗೂ ಉಸಿರಾಡಕ್ಕೆ ಅದು ಲಂಗ್ಸ್ಗೆ ಅದು ಅಬ್ಸಾರ್ಬ್ ಆಗಲ್ಲ. O3 ಇರುತ್ತೆ, ನಮ್ಗೆ O2 ಬೇಕು, ಸೊ ಅದು ಲಂಗ್ ಡಿಸಾರ್ಡರ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಓಝೋನ್ ಬರೋದು ವೆಹಿಕಲ್ ಪೊಲ್ಯೂಷನ್ ಇಂದ ಬರುತ್ತೆ, ಥರ್ಮಲ್ ಪವರ್ ಪ್ಲಾಂಟ್ ಇಂದ ಬರಲ್ಲ. ಬಟ್ ಸಲ್ಫರ್ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಫ್ಲೈ ಆಶ್ ಮೂರು ಕೂಡ ಇಟ್ ಕಮ್ಸ್ ಫ್ರಮ್ ಯೋರ್ ಥರ್ಮಲ್ ಪವರ್ ಪ್ಲಾಂಟ್, ಅದರದೇ ಪೊಲ್ಯೂಟೆಂಟ್ ಅದು. Fourth question, which among the below countries has the highest air pollution? So ಯಾವುದು highest air pollution 2023 ಪ್ರಕಾರ? Pakistan, Afghanistan, Bangladesh, India. First is Bangladesh, second is Pakistan, third is India. Bangladesh is the most polluted or heavily polluted country. So answer option is C. Next, fifth question, ಇಟಾಯಿ ಡಿಸೀಸ್ ಇಸ್ ಕಾಸ್ಡ್ ಬೈ ವಿಚ್ ಅಮಾಂಗ್ ದ ಬಿಲೋ ಪೊಲ್ಯೂಟೆಂಟ್ಸ್? ಸೊ ಯಾವ್ದ್ರ ಪೊಲ್ಯೂಷನ್ ಇದ್ರೆ ಅವಾಗ ಇಟಾಯಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ಮರ್ಕ್ಯುರಿ, ಲೆಡ್, ಕ್ಯಾಡ್ಮಿಯಂ, ಕ್ರೋಮಿಯಂ. ಸೊ ಆನ್ಸರ್ ಆಪ್ಷನ್ ಇಸ್ ಸಿ, ಕ್ಯಾಡ್ಮಿಯಂ ಪೊಲ್ಯೂಷನ್ ಇಂದ ಬರುತ್ತೆ. ಮೆರ್ಕ್ಯುರಿ ಇದ್ರೆ, ಮೆರ್ಕ್ಯುರಿ ಪೊಲ್ಯೂಷನ್ ಇಂದ ಬರಂತದ್ದು ಎಲ್ಲರಿಗೂ ಗೊತ್ತಿದೆ, ವೆರಿ ಕಾಮನ್ಲಿ ಇಟ್ ಇಸ್ ಯೋರ್ ಮಿನಮಾಟ, ಫಸ್ಟ್ ರೆಕಗ್ನೈಸ್ಡ್ ಇನ್ ಜಪಾನ್ ಏರಿಯಾ, ಅದಕ್ಕೆ ಮಿನಮಾಟ ಅಂತ ಕೊಟ್ಟಿದ್ದಾರೆ. ಲೆಡ್ ಪೊಲ್ಯೂಷನ್ ಇತ್ತು ಅಂತ ಹೇಳಿದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಹಾರ್ಟ್ ಅಟ್ಯಾಕ್ ಗಳು ಜಾಸ್ತಿ ಆಗತ್ತೆ, ಹೈ BP ಬರುತ್ತೆ, ಕಿಡ್ನಿ ಡಿಸಾರ್ಡರ್ ಗಳು ಬರುತ್ತೆ. ಕ್ರೋಮಿಯಂ ಲೆವೆಲ್ ಜಾಸ್ತಿ ಆಯ್ತು ಅಂದ್ರೆ ಲಂಗ್ ಫೇಲ್ಯೂರ್ ಆಗತ್ತೆ. ಸೊ ಲಂಗ್ ಇನ್ಫೆಕ್ಷನ್ಸ್, ಲಂಗ್ ಕ್ಯಾನ್ಸರ್ ಇವೆಲ್ಲ ಕ್ರೋಮಿಯಂ ಇಂದ ಜಾಸ್ತಿ ಬರುತ್ತೆ. ಕ್ಯಾಡ್ಮಿಯಂ ಇಂದ ಇಟಾಯಿ ಡಿಸೀಸ್ ಬರುತ್ತೆ. ಇಟಾಯಿ ಇಸ್ ಆಲ್ಸೋ ಕಾಲ್ಡ್ as ouch. So answer option is C. Sixth question, which among the below statements are true regarding acid rain ಅಂತ ಹೇಳ್ತಾ ಇದ್ದಾರೆ. ಆಸಿಡ್ ರೈನ್ pH ಲೆವೆಲ್ ಅಲ್ಲಿ ಇವಾಗ pH is 7. ಸೊ ಜನರಲಿ ನಮಗೆ ಸಾಮಾನ್ಯವಾಗಿ ಬರಂತ ರೈನ್ಫಾಲ್ ಸಮ್ವೇರ್ ಬಿಟ್ವೀನ್ 5.6 to 6 ಬರುತ್ತೆ. ಸೊ ಆಸಿಡ್ ರೈನ್ಫಾಲೇ ಬರುತ್ತೆ. ಬಟ್ ಯಾವಾಗ ಅದು 5.6 ಇಂದ ಕೆಳಗಡೆ ಹೋಗಿ 4 ಹತ್ರ ಎಲ್ಲ ಹೋಗ್ಬಿಡುತ್ತೆ, ಅವಾಗ ವಿ ಕಾಲ್ ಇಟ್ ಆಸ್ ಯೋರ್ ಆಸಿಡ್ ರೈನ್. ಸೊ ಪೊಲ್ಯೂಷನ್ ಜಾಸ್ತಿ ಆದಾಗ ಆಸಿಡ್ ರೈನ್ ಬರುತ್ತೆ. ಯಾವ್ದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಆಸಿಡ್ ರೈನ್ ಇಸ್ ಕಾಸ್ಡ್ ಬೈ ಸಲ್ಫರ್ ಅಂಡ್ ನೈಟ್ರೋಜನ್. ಸಲ್ಫರ್ ಇಸ್ ರಿಲೀಸ್ಡ್ ಬೈ ಕಂಬಷನ್ ಆಫ್ ಕೋಲ್ ಇನ್ ಥರ್ಮಲ್ ಪ್ಲಾಂಟ್ಸ್. ಸಲ್ಫರ್ ಇನ್ಕ್ರೀಸಸ್ ಆಸ್ತಮಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇವಾಗ ನಾವು ನೋಡಕ್ ಹೋದ್ರೆ ಆಸಿಡ್ ರೈನ್ ಇಸ್ ಕಾಸ್ಡ್ ಬೈ ಸಲ್ಫರ್ ಅಂಡ್ ನೈಟ್ರೋಜನ್, ಅದು ಟ್ರೂ. ಯಾಕಂದ್ರೆ ಸಲ್ಫರ್ ನೈಟ್ರೋಜನ್ ಸ್ಟ್ರಾಂಗ್ ಆಸಿಡ್ಸ್ ಆಗುತ್ತೆ. ಸಲ್ಫರ್ ಎಸ್ಪೆಷಲಿ ತುಂಬಾ ಸ್ಟ್ರಾಂಗ್ ಆಸಿಡ್ ಅದು. ಸೊ ಪ್ರೈಮರಿ ರೀಸನ್ ಇಂಡಿಯಾದಲ್ಲಿ ಆಸಿಡ್ ರೈನ್ ಬರ್ತಾ ಇರೋದೇ ಸಲ್ಫರ್ ಇಂದ. ಸೊ ಸಲ್ಫರ್ ಇಸ್ ಒನ್ ಆಫ್ ದ ಸ್ಟ್ರಾಂಗ್ ರೀಸನ್ಸ್. ನೈಟ್ರೋಜನ್ ಇಂದನೂ ಬರ್ತಿದೆ, ಬಟ್ ಸಲ್ಫರ್ ಇಸ್ ಅ ಕಂಪ್ಯಾರಿಟಿವ್ಲಿ ಸ್ಟ್ರಾಂಗ್ ಆಸಿಡ್. ನೆಕ್ಸ್ಟ್, ಸಲ್ಫರ್ ಇಸ್ ರಿಲೀಸ್ಡ್ ಬೈ ಕಂಬಷನ್ ಆಫ್ ಕೋಲ್ ಇನ್ ಥರ್ಮಲ್ ಪ್ಲಾಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಡಿಯಾದಲ್ಲಿ ಕೋಲು ಜಾಸ್ತಿ ಸಿಗೋದು ಬಿಟಮಿನಸ್ ಟೈಪ್ ಆಫ್ ಕೋಲ್ ಸಿಗುತ್ತೆ. ಸೊ ಬಿಟಮಿನಸ್ ಟೈಪ್ ಆಫ್ ಕೋಲ್ ಸಿಕ್ಕಿದಾಗ ಅದರಲ್ಲಿ ಏನಾಗುತ್ತೆ, ನಮ್ಗೆ ಸಲ್ಫರ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ. ಸೊ ಸಲ್ಫರ್ ಕಂಟೆಂಟ್ ತುಂಬಾ ಜಾಸ್ತಿ ಇದ್ದಾಗ ಅದರಲ್ಲಿ ಯು ಗೆಟ್ ಸಲ್ಫರ್ ಆಸ್ ದಿ ಔಟ್ಪುಟ್. ಸೊ ಕೋಲ್ ಕಾಯಿಸಿದಾಗ ಎನರ್ಜಿ, ಕಾರ್ಬನ್ ಎಷ್ಟಿರುತ್ತೆ ಅಷ್ಟು ಎನರ್ಜಿ ಬರುತ್ತೆ. ಸೊ ಎನರ್ಜಿ ಬಂದಾದ್ಮೇಲಿಂದ ಗ್ಯಾಸಸ್ ಆಚೆ ಬಂದಾಗ ಅದರಲ್ಲಿ ಇವಾಗ ಸಲ್ಫರ್ ಇಸ್ ಅ ಔಟ್ಪುಟ್ ಫ್ರಮ್ ಯುವರ್ ಥರ್ಮಲ್ ಇಂಡಸ್ಟ್ರಿ. ಆಚೆ ಬಂದು ಅದು ಏರ್ ಒಳಗಡೆ ಇರುತ್ತೆ. ಮಳೆ ಬಂದಾಗ ಆ ಸಲ್ಫರು ಏರ್ ಇಂದ ಮಳೆ ನೀರ್ ಜೊತೆ ಮಿಕ್ಸ್ ಆಗುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಆಗಿ ಕೆಳಗಡೆ ಬರುತ್ತೆ, ಅದು ಆಸಿಡ್ ರೈನ್ ಕೊಡುತ್ತೆ. ಸೊ ಅದರಿಂದ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಸಲ್ಫರ್ ಇನ್ಕ್ರೀಸಸ್ ಆಸ್ತಮಾನು ಅದು ಜಾಸ್ತಿ ಮಾಡುತ್ತೆ. ಸೊ ಸಲ್ಫರೇ ಮೇನ್ ಔಟ್ಪುಟ್ ನಮ್ ಕೋಲ್ ಥರ್ಮಲ್ ಪ್ಲಾಂಟ್ ಇಂಡಿಯಾದಲ್ಲಿ. ಯಾಕಂದ್ರೆ ಬಿಟಮಿನಸ್ ಕೋಲ್ ಅಲ್ಲಿ ನಮ್ದ್ರಲ್ಲಿ ಸಲ್ಫರ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ ಇಂಡಿಯಾದಲ್ಲಿರೋ ಕೋಲ್ ಅಲ್ಲಿ. ಸೊ ಅದು ಕಾಯಿಸಿದಾಗ ಸಲ್ಫರ್ ಈ ರೀತಿ ಪೊಲ್ಯೂಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಸಲ್ಫರ್ ಆ ರೀತಿ ಸಲ್ಫರ್ ಮಳೆ ಬಿದ್ದೆ ತಾಜ್ ಮಹಲ್ ಬ್ಲಾಕ್ ಆಗ್ಬಿಟ್ಟಿದೆ. ಅದು ಫುಲ್ ಬ್ಲಾಕ್ ಆಗಿಲ್ಲ, ಬಟ್ ಇಟ್ ಈಸ್ ಲೈಟ್ಲಿ ಗ್ರೇಯಿಶ್ ಇನ್ ಕಲರ್. ಮೇಲ್ಗಡೆ ಅದ್ರದ್ದು ಸ್ಮೂತ್ ಪಾಲಿಶ್ ಏನಿರುತ್ತೆ ಅದು ಎದ್ದೋಗ್ಬಿಟ್ಟು ಒಳಗಡೆ ಎಲ್ಲ ಕಾರ್ಬನ್ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅದು ಬ್ಲಾಕನಿಂಗ್ ಆಫ್ ತಾಜ್ ಮಹಲ್ ಅಂತ ಹೇಳ್ತಾರೆ. ಸೊ ಆಶ್ ಕಲರ್ಗೆ ಆಗ್ಬಿಟ್ಟಿದೆ ಅದು. ಈಗೆಲ್ಲ ವಾಶ್ ಮಾಡಿದ್ದಾರೆ ಈಗ ಒಂದು 2 years ಅಲ್ಲಿ. ಸೊ ದ ಕ್ವೆಶ್ಚನ್ ಇಸ್ ಆಸ್ಕಿಂಗ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ಆಲ್ ಆಫ್ ದಿ ಅಬೌವ್ ಆರ್ ಟ್ರೂ. ಮೂರು ಕೂಡ ಕರೆಕ್ಟ್ ಆಗಿದೆ. Seventh question. It is a waste treatment method of burning any waste. Focus should be on any waste. Any waste at high temperature of around 1000 degrees Celsius in presence of oxygen. And the process is known as. So waste ಇವಾಗ ಮುನಿಸಿಪಲ್ ವೇಸ್ಟ್ ಕಲೆಕ್ಟ್ ಮಾಡ್ತಾರಲ್ಲ, ಅದನ್ನ ತಗೊಂಡೋಗಿ ಯಾವ್ದಾದ್ರು ವೇಸ್ಟ್ ಇರಲಿ ಹೈ ಟೆಂಪರೇಚರಿಗೆ ಬರ್ನ್ ಮಾಡ್ಬಿಡ್ತಾರೆ, ಆಗ ಎನರ್ಜಿ ಜನರೇಟ್ ಆಗುತ್ತೆ. ಸೊ ಹೈ ಟೆಂಪರೇಚರ್ ಅಲ್ಲಿ ಅದನ್ನ ಸುಟ್ಟಾಗ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆ ಪ್ರೋಸೆಸ್ ನ ಏನಂತ ಕರೀತಾರೆ ಅಂತ ಕೇಳ್ತಿದ್ದಾರೆ.
Incineration, pyrolysis, gasification, bioremediation. So the answer is incineration. ಇನ್ಸಿನರೇಷನ್ ಅಲ್ಲಿ ನೀವು ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಯಾವ ರೀತಿಯಾದ ವೇಸ್ಟ್ ಇದ್ರೂ ಕಾಯಿಸಿದ್ರೆ ಅದು ನಿಮ್ಗೆ ಅದನ್ನ ಇನ್ಸಿನರೇಷನ್ ಅಂತೀವಿ. ಪೈರಾಲಿಸಿಸ್ ಅಲ್ಲಿ ಯು ಆರ್ ಟೇಕಿಂಗ್ ಓನ್ಲಿ ಆರ್ಗ್ಯಾನಿಕ್ ವೇಸ್ಟ್. ಆರ್ಗ್ಯಾನಿಕ್ ವೇಸ್ಟ್ ಅನ್ನ ಸಾಮಾನ್ಯವಾಗಿ ಕಾಯಿಸ್ತಾರೆ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇರೋದಿಲ್ಲ, ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಇಲ್ಲದೆ ಕಾಯಿಸಿದಾಗ ಇಟ್ ಇಸ್ ಪೈರಾಲಿಸಿಸ್. Okay, so answer option is A. Next, a process that converts organic or fossil-based carbonaceous materials at high temperature more than 700 degrees without combustion with a controlled amount of oxygen or steam into carbon monoxide, hydrogen, carbon dioxide is known as. So the process ಏನು ಹೇಳ್ತಿದೆ ಅಂದ್ರೆ organic waste ಇದೆ. ಆರ್ಗ್ಯಾನಿಕ್ ವೇಸ್ಟ್ ಅನ್ನ 700 ಡಿಗ್ರಿ ಸೆಲ್ಸಿಯಸ್ಗೆ ಕಾಯಿಸ್ತಾರೆ. ಇದರಲ್ಲಿ ಕಾಯಿಸಿ ಅದಕ್ಕೆ ಸ್ಟೀಮ್ ಬಿಡ್ತಾರೆ ಸ್ವಲ್ಪ, ಪ್ಲಸ್ ಆಕ್ಸಿಜನ್. ಕಂಟ್ರೋಲ್ಡ್ ಅಂತ ಹೇಳ್ತಿದ್ದಾರೆ ನೋಡಿ, ಕಂಟ್ರೋಲ್ಡ್ ಸ್ಟೀಮ್ ಪ್ಲಸ್ ಆಕ್ಸಿಜನ್ ಬಿಡ್ತಾ ಇದ್ದಾರೆ. ಹಂಗ್ ಮಾಡಿದಾಗ ನಮ್ಗೆ ಏನ್ ಬರ್ತಾ ಇದೆ, ಇಟ್ ಕನ್ವರ್ಟ್ಸ್ ಇಟ್ ಇಂಟು ಕಾರ್ಬನ್ ಮೊನೋಆಕ್ಸೈಡ್. ನೋಡಿ, ಕಾರ್ಬನ್ ಮೊನೋಆಕ್ಸೈಡ್, ಹೈಡ್ರೋಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಗ್ಯಾಸ್ಗಳು ಆಚೆ ಬರ್ತಿದ್ದಾವೆ, ಎಲ್ಲವೂ ಗ್ಯಾಸ್. ಸೊ ಗ್ಯಾಸ್ಗಳು ಬರ್ತಾ ಇದೆ. ಸೊ ನೀವು ಕಾಯಿಸಿ ಅದನ್ನ ಕಂಟ್ರೋಲ್ಡ್ ಆಕ್ಸಿಜನ್ ಮತ್ತೆ ಸ್ಟೀಮ್ ಕೊಟ್ರೆ ಗ್ಯಾಸ್ ಆಚೆ ಬರುತ್ತೆ. ಸೊ ಆ ಪ್ರೋಸೆಸ್ ನ ಏನು ಅಂತ ಕೇಳ್ತಾ ಇದ್ದಾರೆ. ಇನ್ಸಿನರೇಷನ್, ಪೈರಾಲಿಸಿಸ್, ಗ್ಯಾಸಿಫಿಕೇಶನ್, ಬಯೋರೆಮಿಡಿಯೇಷನ್. ಇಟ್ ಇಸ್ ಗ್ಯಾಸಿಫಿಕೇಶನ್ ಬಿಕಾಸ್ ದಿ ಔಟ್ಪುಟ್ ಇಸ್ ಗ್ಯಾಸ್. ಸೊ ಯು ಹ್ಯಾವ್ ಟು ಲುಕ್ ಎಟ್ ದಿ ಔಟ್ಪುಟ್ಸ್. ಸೊ ಔಟ್ಪುಟ್ ನೋಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. Ninth question, gasification can convert any carbonaceous carbon-based raw material such as coal into fuel gas, synthesis gas, syngas, all of the above. So ಇಲ್ಲಿ ಈ ಕ್ವೆಶ್ಚನ್ ಅಲ್ಲಿ ಗ್ಯಾಸಿಫಿಕೇಶನ್ ಅಲ್ಲಿ ಬರ್ತಾ ಇರೋ ಔಟ್ಪುಟ್ ಯಾವುದು ಅಂತ ಗ್ಯಾಸ್ ಹೇಳಿದ್ದಾರೆ, ಕಾರ್ಬನ್ ಮೊನೋಆಕ್ಸೈಡ್, ಹೈಡ್ರೋಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅಂತ. ಈ ಕ್ವೆಶ್ಚನ್ ಅಲ್ಲಿ ಗ್ಯಾಸಿಫಿಕೇಶನ್ ಅಲ್ಲಿ ಆ ಹೊರ ಬರ್ತಿರೋ ಗ್ಯಾಸ್ದು ಹೆಸರೇನು ಅಂತ ಕೇಳ್ತಿದ್ದಾರೆ. ಫ್ಯೂಲ್ ಗ್ಯಾಸ್, ಸಿಂಥಸಿಸ್ ಗ್ಯಾಸ್, ಸಿನ್ ಗ್ಯಾಸ್ ಮೂರು ಒಂದೇನೆ. ಸೊ ಮೂರು ಒಂದೇನೆ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಸೊ ಮೂರು ಹೆಸರು ಒಂದೇನೆ, ಫ್ಯೂಲ್ ಗ್ಯಾಸ್, ಸಿಂಥಸಿಸ್ ಗ್ಯಾಸ್, ಸಿನ್ ಗ್ಯಾಸ್ ಮೂರು ಒಂದೇನೆ. ಗ್ಯಾಸಿಫಿಕೇಶನ್ ಔಟ್ಪುಟ್ ಅದು. 10th question, IUCN maintains red data book and is located in. IUCN is International Union for Conservation of Nature. ಸೊ ಇದರಲ್ಲಿ ಪ್ರಾಣಿಗಳು, ಅಳುವಿನ ಅಂಚಿನಲ್ಲಿರುವಂತ ಪ್ರಾಣಿಗಳು ಮತ್ತೆ ಚೆನ್ನಾಗಿ ಪಾಪ್ಯುಲೇಷನ್ ಇರುವಂತ ಪ್ರಾಣಿಗಳು, ಸೊ ಅದ್ರದೆಲ್ಲ ಡೇಟಾ ಇಟ್ಟಿರ್ತಾರೆ. ಸೊ ದೇ ಟೇಕ್ ಇನ್ ಟು ಕನ್ಸಿಡರೇಷನ್ ಆರ್ ದೇ ಸ್ಟೋರ್ ದ ಡೇಟಾ ಆಫ್ ಆನಿಮಲ್ಸ್ ದಟ್ ಆರ್ ಎಕ್ಸ್ಟಿಂಕ್ಟ್, ದಟ್ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್. ಅಂದ್ರೆ ಇನ್ನೇನು ಎಕ್ಸ್ಟಿಂಕ್ಟ್ ಆಗೋಗೋ ಸ್ಟೇಜ್ ಅಲ್ಲಿ ಇದೆ, ಎಂಡೇಂಜರ್ಡ್, ಸ್ವಲ್ಪ ಪಾಪ್ಯುಲೇಷನ್ ಬೇಗ ಕಮ್ಮಿ ಆಗ್ತಿದೆ, ಥ್ರೆಟನ್ಡ್, ವಲ್ನರೇಬಲ್. ಸೊ ಈ ರೀತಿ ಅವರು ಅದ್ರದ್ದು ಸ್ಟೇಟಸ್ ನ ಮೇಂಟೈನ್ ಮಾಡ್ತಾರೆ, ಅನಿಮಲ್ದು ಸ್ಟೇಟಸ್ ಅನ್ನ ಪಾಪ್ಯುಲೇಷನ್ ನಂಬರ್ ಪ್ರಕಾರ. ಸೊ ಅದು ರೆಡ್ ಡೇಟಾ ಬುಕ್. ಅದು ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಜೆನಿವಾ ಸ್ವಿಟ್ಜರ್ಲ್ಯಾಂಡ್, ಮಾಗ್ ಸ್ವಿಟ್ಜರ್ಲ್ಯಾಂಡ್, ಬೆಸೆಲ್ ಸ್ವಿಟ್ಜರ್ಲ್ಯಾಂಡ್, ರಾಟರ್ಡ್ಯಾಮ್ ನೆದರ್ಲ್ಯಾಂಡ್ ಅಲ್ಲಿ. ಸೊ ದ ಆನ್ಸರ್ ಆಪ್ಷನ್ ಇಸ್ ಬಿ, ಮಾಗ್ ಸ್ವಿಟ್ಜರ್ಲ್ಯಾಂಡ್. Okay, so these were the 10 questions for today from environment. All the best, prepare well. Thank you.